ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿಯ ಪ್ರಣಾಮ. ಜಾಗೃತ ಅವಸ್ಥೆಯಲ್ಲಿ ಉಪಯೋಗಕ್ಕೆ ಬಂದದ್ದು ಸ್ಥೂಲ ದೇಹ. ಅಂಥ ಸ್ಥೂಲ ದೇಹದಲ್ಲಿ ಇರುವ 14 ಇಂದ್ರಿಯಗಳು. ಆ 14 ಇಂದ್ರಿಯಗಳಿಗೆ 14 ವಿಷಯಗಳು. ಆ 14 ವಿಷಯಗಳು ಇಂದ್ರಿಯಗಳ ಮಧ್ಯೆ 14 ದೇವತೆಗಳು. ಇವು ಇಷ್ಟೆಲ್ಲ 42 ತತ್ವಗಳು ಏನು ವ್ಯವಹಾರ ಮಾಡ್ತಾವ, ಇಂಥ 42 ತತ್ವಗಳಿಗೆ ವ್ಯವಹಾರಕ್ಕೆ ಆಧಾರವಾದದ್ದು ಜಾಗೃತ ಅವಸ್ಥೆ. ಇಂಥ ಜಾಗೃತ ಅವಸ್ಥೆಯ ಸ್ಥೂಲ ದೇಹವನ್ನ ತಾವೆಲ್ಲ ನೋಡಿರಿ. ಆ ಸ್ಥೂಲ ದೇಹದ ಬಗ್ಗೆ ತಮಗ ಯಾವ ತರಹದ ಅನುಮಾನವೂ ಈಗ ಉಳಿದಿಲ್ಲ. ದೇವತೆಗಳನ್ನು ನೋಡಿದಿರಿ. ದೇವತೆಗಳ ಬಗ್ಗೆಯೂ ತಮಗ ಯಾವ ಅನುಮಾನವೂ ಉಳಿದಿಲ್ಲ. ಆಗ ವಿಷಯಗಳನ್ನು ನೋಡಿದಿರಿ. ಏನು ಅದ್ಭುತ ವಿಷಯಗಳು! ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಎಲ್ಲವನ್ನ ಹೊತ್ತು ನಿಂತಿರುವ ಪಂಚಮಹಾಭೂತಗಳು. ಇವೆಲ್ಲವನ್ನ ತಾವು ಅರಿತಿರಿ. ಅವುಗಳ ಸ್ವರೂಪವನ್ನ ತಾವೆಲ್ಲ ತಿಳಿದಿರಿ. ಇವು ಹೆಂಗ ವ್ಯವಹಾರ ಮಾಡ್ತವನ್ನುವ ಆ ನಿಜವನ್ನೂ ತಾವು ತಿಳಿದಿರಿ. ಆಗ ವ್ಯವಹಾರಕ್ಕೆ ಆಧಾರವಾದದ್ದೇನಿತ್ತಲ್ಲ, ಅಂಥ ಅವಸ್ಥೆಯನ್ನೂ ತಾವು ತಿಳಿದಿರಿ. ನೋಡಿ ಹೇಗದ. ಸಾಮಾನ್ಯವಾಗಿ ತಮಗ ದೇಹಗಳು, ಹಾಗ ತಮಗ ಈ ದೇವತೆಗಳು, ವಿಷಯಗಳು ಇವುಗಳನ್ನ ಒಂದಿಷ್ಟು ತಿಳಿಯಾಕ ಅನುಕೂಲದ. ಆದ್ರ ಇಂಥ ಈ 42 ತತ್ವಗಳ ವ್ಯವಹಾರಕ್ಕೆ ಆಧಾರವಾದದ್ದು ಎಷ್ಟು ಸೂಕ್ಷ್ಮದ ನೋಡಿ.
ಅಂಥ ಆಧಾರವಾದದ್ದು ಅದು ಹ್ಯಾಂಗದ ಅಂದ್ರೆ ಹೇಳಾಕ ಬರಲಾರದಂಗದ. ಅಂಥ ಇವೆಲ್ಲವಕ್ಕ ಆಧಾರವಾದದ್ದು. ಇವು ಎಲ್ಲವೂ ಕೂಡ ಅದ ವೇದಿಕೆಯ ಮೇಲೆ ವ್ಯವಹಾರ ಮಾಡ್ತವ. ಇವು ಎಲ್ಲದರ ಆಟಗಳೆಲ್ಲ ಅದ ವೇದಿಕೆಯ ಮೇಲೆ ನಡೆದವ. ಆದ್ರ ಅದು ಇವು ಯಾವು ಅಲ್ಲ. ಅದು ಇವುಗಳಿಗೂ ಕೂಡ ಸೂಕ್ಷ್ಮವಾದದ್ದು, ಆದರೆ ನಿನ್ನ ಅರಿವಿಗೆ ಗೋಚರ ಆಗುವಂಥದ್ದು. ಹೇಗದ ಅವಸ್ಥಾ? ಇವು ಎಲ್ಲವುಗಳಿಗಿಂತ ಭಿನ್ನದ ಅವಸ್ಥಾ ಅಂದ್ರ ಇವುಗಳ ವ್ಯವಹಾರಕ್ಕೆ ಆಧಾರವಾದ ಒಂದು ಪದರ, ಒಂದು ಆಧಾರ. ಆದ್ರ ಅಂತ ಆಧಾರವಾದ ಅವಸ್ಥಾ ಅದು ಬರೀ ಮಣ್ಣನು, ಬರೀ ನೀರೇನು, ಗಾಳೇನು, ಅಥವಾ ಏನು ಬೆಂಕಿಯೇನು ಅಂತ ಹೇಳಲಿಕ್ಕಿಲ್ಲ. ಇದು ಎಲ್ಲದಕ್ಕೂ ಆಧಾರ ಆಗ್ಯದ. ಆದ್ರ ಅದು ಇದು ಯಾವುದೂ ಅಲ್ಲ. ಹಂಗ ಅವಸ್ಥೆ ಹೆಂಗದ? ಅಂಥ ಆಧಾರವಾದ ಅವಸ್ಥೆ ಇವುಗಳೆಲ್ಲವಕ್ಕಿಂತ ಸೂಕ್ಷ್ಮದ. ಆದ್ರ ಅರಿವಿಗೆ ಅದು ತಿಳಿತದ. ಇವು ಎಲ್ಲವಕ್ಕಿಂತ ಸೂಕ್ಷ್ಮದ, ಅರಿವಿಗೆ ಅದು ಸ್ಥೂಲದ. ಇಂಥ ಒಂದು ಪರಧಿಯ ಮೇಲೆ ಇವು ಎಲ್ಲ ಜಗತ್ತು ನಡೆದದ. ಅದಕ್ಕ ತಾವು ಎಲ್ಲವನ್ನ ತಿಳಿದಿರಿ. ಯಾವುದರ ಬಗ್ಗೆ ಈಗ ತಮಗ ಅನುಮಾನ ಉಳಿದಿಲ್ಲ. ಏನು ಇಡೀ ಜಾಗೃತ ಅವಸ್ಥೆ ಏನು ಅದರ ವೈಭವಗಳು, ಹೇಗ ಅನುಭವಗಳನ್ನ ಕೊಡ್ತಾವ, ಎಲ್ಲವನ್ನ ತಾವು ತಿಳಿದಿರಿ. ಹಿಂಗ ತಿಳಿದ ನಂತರ ಹೀಗೆ ತಮ್ಮ ಪ್ರಶ್ನೆ, ಈಗ ಕಾಲಾನಂತರದಲ್ಲಿ ಈ ಜಾಗೃತ ಅವಸ್ಥೆಯಿಂದ ಜೀವನು ಜಾರ್ತಾನ. ಇದೇ ಜಾಗೃತ ಅವಸ್ಥೆಯಲ್ಲಿ ಅವ ಬಹಳ ಹೊತ್ತು ಇರಲಿಕ್ಕಾಗೋದಿಲ್ಲ. ಒಂದು ಸಮಯದ ಆ ಸಮಯ ಮುಗಿತು ಅಂದ್ರ ಅವ ಹಿಂಗ ಜಾರ್ತನ, ವಿಶ್ರಾಂತಿಗೆ ಹೋಗ್ತಾನ. ಹಿಂಗ ಸುದೀರ್ಘವಾದ ವಿಶ್ರಾಂತಿಯ ಮಧ್ಯದಲ್ಲಿ ಒಂದು ಇನ್ನೊಂದು ಅವಸ್ಥೆಯನ್ನ ಕಾಣ್ತಾನ. ಜಾಗೃತಾವಸ್ಥೆಯನ್ನ ಬಿಡ್ತಾನ. ಇನ್ನು ಅಂತಿಮ ಗುರಿ ಸಂಪೂರ್ಣ ವಿಶ್ರಾಂತ ಆತನ ಗುರಿ. ಆದ್ರೆ ಈ ಸಂಪೂರ್ಣ ವಿಶ್ರಾಂತಿ ಮತ್ತು ಹಿಂಗ ಜಾಗ್ರ ಇವು ಎರಡರ ಮಧ್ಯೆ ನಡುವ ಹೋಗುವ ಸಂದರ್ಭದಲ್ಲಿ ಜಾಗ್ರವೂ ಅಲ್ಲದ ಮತ್ತು ಪೂರ್ಣವಾದ ನಿದ್ರಾವಸ್ಥೆಯೂ ಅಲ್ಲದ ಮಧ್ಯಾವಸ್ಥೆಯಲ್ಲಿ ಇಂಥದೊಂದು ಸ್ವಪ್ನವನ್ನ ಕಾಣ್ತಾನ. ಇಂಥ ಸ್ವಪ್ನವನ್ನ ಕಾಣ್ತಾನಲ್ಲ ಗುರುಗಳೇ, ಹಿಂಗ ಸ್ವಪ್ನದಲ್ಲಿ ಹಿಂಗ ಪ್ರತಿಸೃಷ್ಟಿಯನ್ನ ಕಂಡನಲ್ಲ. ಹಿಂಗ ಪ್ರತಿಸೃಷ್ಟಿಯನ್ನ ಕಾಣುವಂತ ಸಂದರ್ಭದಲ್ಲಿ ಆತ ಹ್ಯಾಂಗ ಇದ್ದ ಅಂದ್ರ, ಆತನಿಗೆ ಹ್ಯಾಂಗ ವಿಷಯಗಳು ಹೆಂಗಾದವು ಮತ್ತು ಆತನು ಹ್ಯಾಂಗ ಯಾವ ದೇಹ ಹೆಂಗಿತ್ತು ಮತ್ತು ಇಲ್ಲೇ ದೇವತೆಗಳ ಸಹಾಯದಿಂದ ಅರ್ಥನಲ್ಲ, ಇಲ್ಯಾವುದರ ಸಹಾಯದಿಂದ ಅರ್ಥ ಅಂತ
ಶಿಷ್ಯ ಪ್ರಶ್ನೆ ಮಾಡ್ತಾನ ಗುರುಗಳನ್ನ. ಅವಾಗ ಗುರುಗಳಂತಾರ, ನೋಡು ಶಿಷ್ಯನೇ, ಇನ್ನು ಬಹಳ ಸೂಕ್ಷ್ಮವಾದ ತಿರುವಿನಲ್ಲಿ ಬಂದು ನಿಂತಿದೆ. ಇಲ್ಲಿ ತನ ಏನನ್ನ ಹೇಳ್ತಾ ಇದ್ದೀವೋ ಅದೆಲ್ಲವೂ ನಿನಗ ತಿಳಿಯಾಕ ಸ್ವಲ್ಪ ಅನುಕೂಲ ಇತ್ತು. ಇನ್ನು ಇಲ್ಲಿಂದ ಏನನ್ನ ತಿಳಿಬೇಕಲ್ಲ ಅದೆಲ್ಲವೂ ಕೂಡ ನಿನ್ನ ಇಚ್ಛಾಶಕ್ತಿಯನ್ನ, ನಿನ್ನ ಸೂಕ್ಷ್ಮತೆಯನ್ನ ಅವಲಂಬಿಸಿ ನಡೀತದೆ. ಯಾಕಂದ್ರೆ ಒಂದು ಸ್ವಲ್ಪ ಯಾಮಾರಿದೆ, ಸ್ವಲ್ಪ ನಿನ್ನ ಬುದ್ಧಿ ನಿನ್ನ ವೃತ್ತಿಗಳು ಚಂಚಲ ಆದವು ಅಂದ್ರ ಆ ಸತ್ಯ ತಿಳಿಯುವಲ್ಲಿ ನೀ ಎಡುತ್ತಿದೆ. ಯಾಕಂದ್ರ ಇಲ್ಲಿ ತನ ಏನು ನಡೆದಿತ್ತು ಅದೆಲ್ಲವೂ ಸ್ಥೂಲವಾಗಿತ್ತು, ಅದು ನಿನಗ ಕಾಣುತ್ತಿತ್ತು. ಇದು ಇನ್ನು ಸೂಕ್ಷ್ಮತೆಯ ಕಡೆಗೆ ಪ್ರಯಾಣದ. ಇಂಥ ಸೂಕ್ಷ್ಮತೆಯ ಅನುಭವಗಳನ್ನ ನೀನು ನೋಡುವಾಗ ನೀನು ಬಹಳ ಅತಿ ಸೂಕ್ಷ್ಮವಾಗಿ, ಜಾಗೃತನಾಗಿ, ತೀಕ್ಷ್ಣನಾಗಿ, ಯಾವುದು ಹಿಂಗ ಅವ್ಯಕ್ತದ ಆಟ ನಡೆದದಲ್ಲ ಅದನ್ನ ಗ್ರಹಿಸುವ ಸಾಮರ್ಥ್ಯ ಬೇಕಾಗ್ತದೆ. ಒಂದು ಸ್ವಲ್ಪ ಜಾರಿದರೂ ಕೂಡ ಇದರ ವಿಜ್ಞಾನದಿಂದನ ಜಾರ್ತಿದೆ. ಅದಕ್ಕ ಇನ್ನು ಮೇಲಿಂದ ಏನ ನಡೀತದಲ್ಲ ಇದನ್ನ ಬಹಳ ಶ್ರದ್ಧೆಯಿಂದ, ಬಹಳ ಇಚ್ಛೆಗೊಟ್ಟು ಮನಶುದ್ಧವಾಗಿ ಕೇಳು. ಸ್ವಲ್ಪ ತಪ್ಪಿದರೂ ಕೂಡ ಇನ್ನ ತಿಳಿಯುವ ಸಾಧ್ಯತೆ ಕಷ್ಟದ. ಅದಕ್ಕಾಗಿ ಹಿಂಗ ಅಧಿಕಾರಿಯಾಗಬೇಕು ಅಂತ ನಾನು ಮೊದಲ ಹೇಳಿ. ಯಾಕಂದ್ರ ಅಧಿಕಾರಿ ಮಾತ್ರ ತಿಳಿತಾನ, ಹಂಗದ ಅದು ವಿಚಾರ. ಗುರು ಹೇಳಲಿಕ್ಕೆ ಪ್ರಾರಂಭಿಸ್ತಾನ. ನೋಡು ಶಿಷ್ಯನೇ, ಹೆಂಗ ಜಾಗೃತಾವಸ್ಥೆ ಮುಗಿತು, ಸ್ವಪ್ನಾವಸ್ಥಕ್ಕ ಬಂದಿ. ಸ್ವಪ್ನಾವಸ್ಥದಲ್ಲಿ ಎಲ್ಲವೂ ಹಿಂಗ ಮೈದೆರೆದು ನಿಂತಿತು. ಮೊದಲು ಹೀಗ ತಿಳಿ, ಸ್ವಪ್ನಾವಸ್ಥೆಯಲ್ಲಿ ಹೀಗ ವಿಷಯ, ಆಗ ಆ ವಿಷಯ ಮತ್ತು ಇಂದ್ರಿಯಗಳ ಮಧ್ಯೆ ಸಹಕಾರಿಯಾದ ದೇವತಾ, ಆಗ ಇಂದ್ರಿಯಗಳು, ಆ ಇಂದ್ರಿಯಗಳನ್ನ ಹೊತ್ತಿರುವ ದೇಹ, ಇವು ಸ್ವಪ್ನಾವಸ್ಥೆಗೆ ಹೆಂಗದವಂತ ನಿನ್ನ ಪ್ರಶ್ನೆ. ಯಾಕಂದ್ರೆ ಸ್ಥೂಲ ರೂಪದಿಂದ ಇವುಗಳ ವ್ಯವಹಾರವನ್ನ ನೀನು ನೋಡಿದ್ದಿ, ಅಲ್ಲಿ ನಿನಗೆ ತಿಳಿದಿತ್ತು. ಈಗ ಇವ ಸ್ವಪ್ನಾವಸ್ಥೆಯಲ್ಲಿ ಹೆಂಗಿರ್ತಾವ ಅನ್ನುವ ಜ್ಞಾನ ನಿನಗಾಗಬೇಕಾಗಿದೆ. ನೋಡು, ಮೊದಲಿಗೆ ಹಿಂಗ ವಿಷಯವನ್ನ ಇಷ್ಟು ಗಮನಿಸೋಣ. ಜಾಗೃತ ಅವಸ್ಥೆಯಲ್ಲಿ ನಿನಗ ವಿಷಯಗಳಾದದ್ದೇನು? ಜಾಗೃತ ಅವಸ್ಥೆಯಲ್ಲಿ ನಿನಗ ಪಂಚಮಹಾಭೂತಗಳೇ ವಿಷಯಗಳಾಗಿದ್ದವು. ಇಂಥ ಯಾವುದು ಆಕಾಶ ಇತ್ತು, ಯಾವುದು ಗಾಳಿ ಇತ್ತು, ಯಾವುದು ನೀರಿತ್ತು, ಯಾವುದು ಬೆಂಕಿ ಇತ್ತು, ಯಾವುದು ಭೂಮಿ ಇತ್ತು, ಇವೆಲ್ಲವುಗಳ
ಸಹಕಾರದಿಂದ ಸಹಾಯದಿಂದ ಇವ ನಿನಗ ರೂಪಾಗಿ ಕಂಡಿದ್ದುವು. ಇವ ನಿನಗ ಏನು ಸ್ಥೂಲವಾದ ಯಾವ ಜೀವಿಗಳಿಗೆ ವ್ಯಷ್ಟಿ ದೇಹಗಳಾಗಿತ್ತು ಭೋಗಿಸಲಿಕ್ಕೆ ವಸ್ತುಗಳಾಗಿ ನಿಂತಿದ್ದುವಲ್ಲ, ಇವ ನಿಂತಿದ್ದುವು. ಇಂಥ ಪಂಚಮಹಾಭೂತಗಳೇ ಇಲ್ಲೇ ವಿಷಯಗಳಾಗಿ ನಿಂತಿದ್ದುವು. ಪಂಚಮಹಾಭೂತಗಳು ಹಿಂಗ ಸ್ಥೂಲದಿಂದ ಇದ್ರ ಅವುಗಳಲ್ಲಿ ಸೂಕ್ಷ್ಮವಾದ ವಿಷಯ ಅಡಗಿತ್ತು. ಆಕಾಶದಲ್ಲಿ ಶಬ್ದ ಅಡಗಿತ್ತು, ವಾಯುವಿನಲ್ಲಿ ಸ್ಪರ್ಶ ಅಡಗಿತ್ತು, ಬೆಂಕಿಯಲ್ಲಿ ರೂಪ ಅಡಗಿತ್ತು, ಹಾಂಗ ನೀರಿನಲ್ಲಿ ರಸ ಅಡಗಿತ್ತು, ಭೂಮಿಯಲ್ಲಿ ಗಂಧ ಅಡಗಿತ್ತು. ಹೇಂಗ ಇವೆಲ್ಲದರ ಮಿಶ್ರಣದಿಂದ ಇವೆಲ್ಲ ಅಂಶಗಳು ಅಡಗಿದ್ದುವು. ಸ್ಥೂಲವಾದ ಅಂಥ ಸೃಷ್ಟಿಯಲ್ಲಿ ಸೂಕ್ಷ್ಮವಾದ ವಿಷಯಗಳು ಅಡಗಿದ್ದುವು. ಹಂಗ ನೋಡು, ಯಾವುದು ಇಲ್ಲೇ ಸ್ವಪ್ನಾವಸ್ಥೆಯಲ್ಲಿ ನಿನಗ ವಿಷಯ ಯಾವುದು ಅಂತ ಕೇಳ್ತೀಯಲ್ಲ, ಸ್ವಲ್ಪ ವಿಚಾರ ಮಾಡಿ ನೋಡು. ಸ್ಥೂಲ ದೇಹದಲ್ಲಿ ಇವು ಎಲ್ಲವೂ ಏನು ಅಡಗಿದ್ದುವಲ್ಲ, ಇವು ಎಲ್ಲವನ್ನ ನೀನು ನೋಡಿದಿ. ಹೆಂಗ ನೋಡಿದಿ? ಸ್ಥೂಲವಾದ ಇಂದ್ರಿಯಗಳ ಮುಖಾಂತರ ನೋಡಿದಿ. ನೋಡಿದಾಗ ಹಿಂಗ ಇವುಗಳ ಚಿತ್ರವನ್ನ ಸೆರೆ ಹಿಡಿದಿ, ಇವುಗಳ ಸ್ಪರ್ಶವನ್ನ ಸೆರೆ ಹಿಡಿದಿ, ಇವುಗಳ ರೂಪವನ್ನ ಸೆರೆ ಹಿಡಿದಿ, ಇವುಗಳ ರುಚಿಯನ್ನ ಸೆರೆ ಹಿಡಿದಿ, ಇವುಗಳ ವಾಸನೆಯನ್ನ ಸೆರೆ ಹಿಡಿದಿ. ಹಿಂಗ ಸೆರೆ ಹಿಡಿದ ಆ ಚಿತ್ರವನ್ನ ಅಂದ್ರ ಆ ಇಡೀ ಹಿಂಗ ಅವುಗಳ ಜೊತೆ ಅನುಭವಿಸಿದ ಆ ನೆನಪುಗಳು ಬಂದು ಅವುಗಳ ಸಂಸ್ಕಾರ ಬಂದು ಒಂದು ಕಡೆ ಶೇಖರಣೆ ಆತಿ ನೋಡು. ಅದು ಬಂದು ಅಂದ್ರೆ ಇಷ್ಟೆಲ್ಲ ಜಾಗೃತ ಅವಸ್ಥೆಯಲ್ಲಿ ನೀನು ವ್ಯವಹಾರ ಮಾಡಿದೆಲ್ಲ, ಹಿಂಗ ಅದೆಲ್ಲದು ಬಂದು ಆ ಅನುಭವ ಬಂದು ಒಂದ ಕಡೆ ನಿಲ್ಲತನ ಅದಕ್ಕೇನಂತ ಕರೀತಾರಂದ್ರೆ ಸಂಸ್ಕಾರ ಅಂತ ಕರೀತಾರ. ಏನು ಮಾಡಿ ನೀನು ಇಲ್ಲಿದ್ದು ಸಂಸಾರ ಮಾಡಿದಿ, ಇಲ್ಲಿದ್ದು ರಾಜನಾಗಿದಿ, ಇಲ್ಲಿದ್ದು ನೀನು ಏನೋ ದೊಡ್ಡ ಅಧಿಕಾರದಲ್ಲದಿ, ಇಲ್ಲೇ ಬಡವನಾಗಿದಿ, ಇಲ್ಲೇ ಶ್ರೀಮಂತನಾಗಿದಿ, ಇಲ್ಲೇ ರೈತನಾಗಿದಿ, ಇಲ್ಲೇ ಕವಿಯಾಗಿದಿ. ಜಾಗೃತ ಅವಸ್ಥೆಯಲ್ಲಿ ಏನೋ ಅದ್ಭುತವಾಗಿ ಏನೇನೋ ಆಗಿಯಲ್ಲ ನೀನು. ಏನಾದರೂ ಕೂಡ ಹಿಂಗ ನೀನು ರಾಜ ಆಗಿ ಅಂತ ತಿಳಿ. ರಾಜ ಆದಾಗ ನಿನಗೊಂದು ದೇಹ, ಉಳಿದ ದೇಹಗಳೆಲ್ಲವೂ ನಿನ್ನ ದೇಹವನ್ನ ಮ್ಯಾಗಿಟ್ಟು ಕೆಳಗೆ ನಿಂತಿದ್ದುವು. ಆ ಅನುಭವ ಗೊತ್ತಿತ್ತು ನಿನಗೆ. ರಾಜ ಅಂದ ತಕ್ಷಣನ ನಾನು ಮ್ಯಾಗ ನನಗೊಂದು ಸಿಂಹಾಸನ, ನನಗೊಂದು ಕಿರೀಟ. ಈ ಸಿಂಹಾಸನ ಕಿರೀಟಗಳೆಲ್ಲವೂ ಬಂದದ್ದು ಅದು ಭೂಮಿಯ ಮೂಲ ದ್ರವ್ಯದಿಂದ. ಹಿಂಗೆದರಿಗೆ ಕಾಣುವಂತ ದೇಹಗಳೆಲ್ಲ ಪ್ರಜೆಗಳು, ಆ ಪ್ರಜೆಗಳಿಗೊಂದು ದೇಹದ, ಆ ದೇಹಗಳ ಉತ್ಪತ್ತಿ ಆದದ್ದು ಭೂಮಿಯಿಂದ. ಅಂಥ ದೇಹಗಳು ಹಿಂಗ ನಿನ್ನನ್ನ ಎತ್ತರದ ಸ್ಥಾನದಲ್ಲಿ ಕುಂದಿರಿಸಿ ನಿನ್ನ ಆಡಳಿತವನ್ನ ಅವು ಒಪ್ಪುತ್ತವ. ಅದಕ್ಕೆ ನೀ ರಾಜ ಆಗಿದಿ. ನೀ ರಾಜ ಆಗಿ ಕುಂತು ಆ ರಾಜ್ಯಭಾರದ ಎಲ್ಲ ಅನುಭವವನ್ನ ಪಡೆಕಚ್ಚಿದಿ. ನೀ ಏನೇನಂತಿದಿ ಅದೆಲ್ಲದು ನಿನ್ನ ಮುಂದದ. ಬರೀ ಭೋಗಷ್ಟ ಅಲ್ಲ, ಯುದ್ಧವೂ ನಿನ್ನ ಮುಂದದ. ಒಂದು ದಿನ ಹಿಂಗ ನಿನಗ ಬೇಕಾದದ್ದು ಬಂದ ನಿಂದಿರ್ತದ, ಭೋಗಿಸ್ತಿದಿ. ಒಂದು ದಿನ ಒಬ್ಬ ಶತ್ರು ರಾಜ ಬಂದ ನಿಂದಿರ್ತಾನ, ಯುದ್ಧ ಆಡಕ ಶುರು ಮಾಡ್ತಿದಿ. ಒಟ್ಟಾರೆಯಾಗಿ ಇವೆಲ್ಲ
ಎಲ್ಲದರ ನಿನ್ನ ಜೀವನದ ಒಂದು ಏನ್ ಅದ ಸಣ್ಣ ಸಣ್ಣ ಎಲ್ಲೆಲ್ಲಿ ಏನೇನು ಅನುಭವಿಸಿಯಲ್ಲ ಅದೆಲ್ಲವೂ ಒಂದು ಅನುಭವದ ಹನಿಯಾಗಿ ಸಂಸ್ಕಾರದ ಹನಿ 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 ಬಂದು ಒಂದು ಕಡೆ ಸೇರ್ತದ. ಅದು ನಿನ್ನ ಒಳಗಡೆ ಹಂಗ ಸ್ಥೂಲವಾಗಿ ಬಂದಿಲ್ಲ, ಅನುಭವ ರೂಪದಿಂದ ಬಂದದ. ಹೆಂಗ ಮಳಿ ಹನಿ ಹಿಂಗ ಬೀಳವತ್ನಾಗ ಒಂದೊಂದ್ ಹನಿ ಬಿದ್ದ 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 ಹನಿ ಬೀಳವತ್ನಾಗ ಅದಕ್ಕ ಮಳಿ ಅಂತ ಕರೀತಾರ. ಒತ್ತಟಿಗೆ ಶೇಖರಣೆಗೊಂಡಿತ್ತು ಅಂದ್ರ ಅದಕ್ಕ ನದಿ ಅಂತ ಕರೀತಾರ. ಹಂಗ ಈ ಸ್ಥೂಲವಾದ ಈ ಜಾಗೃತ ಅವಸ್ಥೆಯಲ್ಲಿ ನೀ ಏನು ಬದುಕಿದೆಲ್ಲ ಒಂದು ಉದಾಹರಣೆಗೆ ಒಬ್ಬ ರಾಜ. ಆದ್ರೆ ನೀನು ಸಂಸಾರವೂ ಹಂಗ ಕಟ್ಟಿದೆಲ್ಲ. ಏನು ನಿನ್ನ ಸಂಸಾರ, ಏನು ನಿನಗೊಂದು ದೇಹ, ಹಂಗ ಇನ್ನೊಂದು ದೇಹವನ್ನ ಹಿಂಗ ಜೊತೆ ಮಾಡಿಕೊಂಡಿ. ಹಾಂಗ ಜೊತೆ ಮಾಡಿಕೊಂಡ ನಂತರ ಹೆಂಗ ಒಂದು ಇನ್ನೊಂದು ದೇಹವನ್ನ ಉತ್ಪಾದನೆ ಮಾಡಿದೆ. ಅದಕ್ಕೆ ಮತ್ತೊಂದು ದೇಹವನ್ನ ತಂದೆ, ಅದರ ಸಂಬಂಧ ಇದರ ಸಂಬಂಧ, ಮತ್ತೆ ನಿನಗ ಕುಲದ ಸಂಬಂಧ, ಧರ್ಮದ ಸಂಬಂಧಗಳು, ಏನು ಜನ ಇಷ್ಟೆಲ್ಲದರ ನಡುವ ಅವುಗಳಿಗೆ ಬೇಕಾದ ಬೇಕು ಬೇಡಗಳು, ಹಸಿವು ತೃಷಗಳು, ಅವನ್ನ ನೀಗ್ಸಾಕ ಮಾಡಿದ ಪ್ರಯತ್ನ ಎಲ್ಲವೂ ಒಟ್ಟಾರೆಯಾಗಿ ನಿನಗ ಸಂಸ್ಕಾರ ರೂಪದಿಂದ ಬಂದು ಒಳಗ ಬಿತ್ತಲ್ಲ. ಏನು ಈಗ ನಾವೆಲ್ಲರೂ ನಮ್ಮ ನಮ್ಮ ವಯಸ್ಸಿಗೆ ಬಂದು ನಿಂತೀವಲ್ಲ, ಆ ವಯಸ್ಸಿನ ಇಂದ ಅಂದ್ರ ನಾವು ಹಿಂಗ ಇವತ್ತು ಈಗ ವರ್ತಮಾನದಾಗ ಹೆಂಗೋ ಹೆಂಗರ ಇರ್ಲಿ, ಯಾರು ಹೆಂಗರ ಇರ್ಲಿ, ಆದ್ರ ನಾವು ಹೆಂಗ್ ಅದೀವಲ್ಲ ಅದಕ್ಕೆ ನಮ್ಮ ಹಿಂದಿನ ಸಂಸ್ಕಾರವೇ ಕಾರಣ. ಆದ್ರ ಅದು ಬಂದು ಈಗ ನಿಂತಿಲ್ಲ, ಆದ್ರ ಸಂಸ್ಕಾರ ನಿಂತದ. ಬಹಳ ಸೊಕ್ಕಿನಿಂದ ಮೆರಿತಾ ಇದ್ದೆ, ಸೊಕ್ಕಿನಿಂದ ಮೆರೆವತ್ತಿನಾಗ ಒಂದು ಸಲ ವಿಧಿ ಬಡತನ ತಂತು. ಹಿಂಗ ಬಡತನ ಬಂದಾಗ ಹಿಂಗ ಎಲ್ಲರಿಗೂ ಕೂಡ ದಯನೀಯ ಸ್ಥಿತಿ ತಲುಪಿ ಎಲ್ಲರ ಪಾದ ಹಿಡಿದು ಎಲ್ಲರ ಕೈಯ ಮುಗಿದು ಹಿಂಗ ಅಂಗಲಾಚಿ ನನ್ನ ಕಷ್ಟಗಳನ್ನ ಬೇಡಿಕೊಂಡು ಇದರಿಂದ ಪಾರ ಮಾಡ್ರಿ ಅಂತ ಬೇಡಿದೆ. ಹಿಂಗ ಬೇಡಿ ಕೊನೆಗೊಮ್ಮೆ ದಾಟಿ ಮತ್ತೊಂದಿಷ್ಟು ಅನುಕೂಲ ಆಗಿ ಈಗ ಸ್ಥಿತಿವಂತನಾಗಿದ್ದೆ. ಆದ್ರೆ ಈಗ ಕೂಡ ಸ್ಥಿತಿವಂತನಾಗಿದ್ದೀನಂದ್ರ ಮೊದಲಂಗ ದಿಮಾಕಿಲ್ಲ, ಅಂದ್ರ ಅಹಂಕಾರಿಯಾಗಿ ಬದುಕ್ತಾ ಇಲ್ಲ. ಹೆಂಗ ಬದುಕ್ತಾನ ಅಂತಂದ್ರ ಬಹಳ ನಯದಿಂದ ಬದುಕ್ತಾನ. ಎದಕ್ಕಂದ್ರ ಹಿಂದ ಅನುಭವಿಸಿದ ಸಂಸ್ಕಾರ, ಹಿಂದ ಅನುಭವಿಸಿದ ಬಡತನ ಕಷ್ಟ ಈಗೆಲ್ಲ ಸ್ಥಿತಿವಂತ ಆಗ್ಯಾನ. ಆದ್ರ ಸಂಸ್ಕಾರ ಹಿಂಗ ಶಿಷ್ಯನೇ ಸಂಸ್ಕಾರ ಅನ್ನೋದು ಇಷ್ಟು ಅತ್ಯದ್ಭುತವಾಗಿ ನಿನ್ನಲ್ಲಿ ಸೇರಿಕೆಂತದೆ. ಅದು ವಸ್ತು ರೂಪದಿಂದ ಅಲ್ಲ, ಅದು ಸೂಕ್ಷ್ಮ ರೂಪದಿಂದ ಅನುಭವದ ಹನಿಗಳು ಹಿಂಗ ಸೇರಿಕಂತದೆ. ಹಿಂಗ ಸೇರಿಕೊಂಡಿತು ಅಂದ್ರ ಅದು ಒಂದು ಹಿಂಗ ಒಂದು ಸ್ಥಾನದಲ್ಲಿ ಬಂದು ಕುಳಿತದಲ್ಲ. ಹಿಂಗದೆಲ್ಲವನ್ನ ಗ್ರಹಿಸ್ತವಲ್ಲ, ಅಂತ ಗ್ರಹಿಸುವ ಸಂದರ್ಭದಲ್ಲಿ ಆ ಎಲ್ಲ ಸಂಸ್ಕಾರವು ಒತ್ತಟ್ಟಿಗೆ ಬಂದು ಕುಂದಿರ್ತದೆ. ಹಂಗ ಒತ್ತಟ್ಟಿಗೆ ಬಂದು ಶೇಖರಿಸಿದ ಆ ಸಂಸ್ಕಾರ ಅದಕ್ಕೆ ವಾಸನ ಅಂತ ಕರೀತಾರೆ. ಅದು ಹಿಂಗ ಬರುವ ಸಂದರ್ಭದಲ್ಲಿ ಸಂಸ್ಕಾರ ಬಂದು ಒಂದು ಕಡೆ ನಿಂತಿತು ಅಂದರು ವಾಸನ. ಎಷ್ಟು ಚಲೋ ಪದ ಪ್ರಯೋಗ. ಹಿಂಗ ಅದು ಎಲ್ಲವೂ ಹನಿ ಹನಿಯಾಗಿ ಬರುತ್ತದೆ. ಒಂದಲ್ಲ
ಒಂದು ಸಂಸ್ಕಾರ ಅಲ್ಲ, ಎಷ್ಟು ಸಂಸ್ಕಾರ, ಏನ ಗಣಿತ ಸಂಸ್ಕಾರ, ಎಷ್ಟು ಕಥೆಗಳು, ಏನು ಲೆಕ್ಕದವೇನು, ಈ ಜಾಗೃತ ಅವಸ್ಥೆಯಲ್ಲಿನ ಕಥೆಗಳಿಗೆ ಲೆಕ್ಕದವೇನು. ಆ ಕಥೆಗಳ ನಡೆಯವತ್ನ್ಯಾಗ ಹಿಂಗ ಒಂದಿಷ್ಟು ಪಾತ್ರಗಳು, ಒಂದಿಷ್ಟು ಸಾಮಾನು ಸರಂಜಾಮಗಳು ಸಹಕಾರಕ್ಕೆ ಬರ್ತಾವ. ಈಗೊಂದು ನಾಟಕದಂತ ಭಾವಿಸಿ. ಕಥೆ ಅನ್ನೋದು ಅವ್ಯಕ್ತದ, ಕಥೆ ವ್ಯಕ್ತ ಇಲ್ಲ, ಅದು ಅವ್ಯಕ್ತದ. ಆದ್ರ ಆ ಕಥೆಗೆ ಬೇಕಾಗಿರುವ ಏನು ಪದಾರ್ಥಗಳದ್ಯಾವ ಅವು ವ್ಯಕ್ತದ್ಯಾವ. ಏನು ವ್ಯಕ್ತದೇವ ಅಂದ್ರ ನೋಡು, ಹಿಂಗ ಹಾಕಿದ ಸ್ಟೇಜ್ ವ್ಯಕ್ತದ, ಇವ್ರು ಹಾಕಿದ ವೇಷಭೂಷಣಗಳ ವ್ಯಕ್ತದೇವ, ಹಿಂಗ ಸೇರಿರುವ ಜನ ವ್ಯಕ್ತದರ, ಅಲ್ಲಿರುವ ಬೆಳಕು ಲೈಟು ಎಲ್ಲವೂ ವ್ಯಕ್ತದ, ಮ್ಯೂಸಿಕ್ ವ್ಯಕ್ತದ. ಆದ್ರ ಅಲ್ಲಿರುವ ದುಃಖ, ಅಲ್ಲಿರುವ ಸುಖ ಯಾವುದು ವ್ಯಕ್ತಿಲ್ಲ, ಅದು ಒಳಗ ಅನುಭವಕ್ಕೆ ಬರ್ತದ. ಸುಮ್ಮನೆ ಆ ಪಾತ್ರಗಳನ್ನ ಅವು ಸೇರಿರುವ ಎಲ್ಲವೂ ನಾಟಕ ಅಲ್ಲ. ಆದ್ರೆ ಅಲ್ಲಿರುವ ಎಲ್ಲದರ ಒಳಗ ಯಾವುದು ಹರಿತದಲ್ಲ ಭಾವ, ಆ ಭಾವ ಹಂಗ ಅಲ್ಲಿ ಹರಿದು ನಿನ್ನಲ್ಲಿ ಬಂದು ಸೇರ್ತದ ನೋಡು, ಅದು ವಾಸನ. ಮತ್ತೆ ನೀ ತಗೊಂಡು ಅದ ಸಂಸ್ಕಾರವನ್ನ ತಗೊಂಡೋಗಿ ವಾಸನ ಇಟ್ಟುಕೊಂಡು ಇನ್ನೂ ಒಂದು ನಾಟಕ ಶುರು ಮಾಡ್ತೀವಿ ನೋಡು. ಆವಾಗ ಅದು ವಿಷಯ. ಹಂಗ ನಿನ್ನಲ್ಲಿ ಇಡೀ ಎಲ್ಲವೂ ಸಂಸ್ಕಾರಗೊಂಡು 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 ಒತ್ತಟ್ಟಿಗೆ ಬಂದು ಬಿದ್ದು ಅಲ್ಲಿ ಏನಾಗ್ಯದ ಅಂದ್ರ ಅಲ್ಲಿ ನಿನಗ ವಾಸನ ಆಗಿ ನಿಂತದ. ಅಂಥ ವಾಸನ ರೂಪ ಗಟ್ಟಿಗೊಂಡದ. ಎಷ್ಟು ದಿನದಿಂದ ಗಟ್ಟಿಗೊಂಡದ ಅಂದ್ರ ಹೇಳಾಕ ಸಹಿತ ಅದಕ್ಕ ಯಾವುದೇ ಇತಿಮಿತಿಗಳಿಲ್ಲ. ಈಗಲೂ ಕೂಡ ನೀನು ಪ್ರಾಣಿಯಾಗಿ ವರ್ತನ ಮಾಡ್ತಿ ಅಂದ್ರ ಪ್ರಾಣಿಯ ದೇಹದಲ್ಲಿದ್ದಾಗ ಅನುಭವಿಸಿದ ಸಂಸ್ಕಾರ ಅದ್ರೊಳಗದ. ಏನು ಒಂದು ಸಲ ನಿನ್ನ ಘರ್ಜನೆ ಇರುತ್ತದಲ್ಲ, ಹೆಂಗಿತ್ತು ಅಂದ್ರ ಯಾವಾಗೋ ಸಿಂಹಾಗ್ಯೋ ಹುಲಿಯಾಗ್ಯೋ ಘರ್ಜಿಸಿದ ಆ ಸಂಸ್ಕಾರ ಬಂದು ವಾಸನಾ ರೂಪದಿಂದ ಗಟ್ಟಿಗೊಂಡದ. ಯಾವುದೋ ಸಮಯಕ್ಕೆ ಸರಿಯಾಗಿ ಅದರ ಸರ್ತಿ ಬಂದಾಗ ಹೆಂಗ್ ಹೊರಗೆ ಬಂದು ಗರ್ಜಿಸ್ತದ ಅಂದ್ರು ವಾಸನ ಅಷ್ಟು ಪ್ರಬಲದ. ಅಂಥ ವಾಸನ ನಿನ್ನಲ್ಲಿ ಅದ. ಎಲ್ಲಿ? ಅದು ಹಿತನಾಮಕ ನಾಡಿಯಲ್ಲಿ. ಅಂಥ ಹಿತನಾಮಕವಾದ ನಾಡಿಯಲ್ಲಿ ಒಂದ ಕೂದಲ ಎಳೆಯನ್ನ 1000 ಭಾಗಗಳಾಗಿ ತುಂಡರಿಸಿದರೆ ಒಂದ ತುಂಡು ಎಷ್ಟು ಸೂಕ್ಷ್ಮ ಇರುತ್ತದೋ ಅಂದ್ರ ಅದು ಭೌತಿಕವಾಗಿ ಈಗ ಉಳಿದಿಲ್ಲ, ಆದ್ರ ಅದರ ಇರುವಿಕೆ ಮಾತ್ರ ಅದ. ಅಂಥ ಇರುವಿಕೆಯ ಆ ಭಾವ ಎಷ್ಟು ಸೂಕ್ಷ್ಮದಲ್ಲ ಅಂದ್ರೆ ಎಷ್ಟು ಸಣ್ಣ ಕಣ ಆಗಿ ಐತಲ್ಲ, ಹಂಗ ಅಂಥ ಕಣದಲ್ಲೇ ಅಷ್ಟು ವಾಸನ ಗಟ್ಟಿಗೊಂಡದ ನೋಡು. ಅದು ಅದರ ಸ್ಥಾನ. ಇಂಥ ವಾಸನೆಯೇ ನಿನಗ ಈ ಸ್ವಪ್ನಾವಸ್ಥೆಯಲ್ಲಿ ಹಿಂಗ ಮೈದೆರೆದು ನಿಂದಿರ್ತೈತೆ ನೋಡು. ಸ್ಥೂಲವಾದ ಅಂದ್ರೆ ಜಾಗ್ರದ ಅವಸ್ಥೆಯಲ್ಲಿ ಯಾವುದು ನಿನಗ ಸ್ಥೂಲವಾಗಿ ಭೋಗಕ್ಕೆ ಅನುಕೂಲ ಆಗಿತ್ತ ನೋಡು, ಅದ ಇಲ್ಲಿ ಸೂಕ್ಷ್ಮವಾಗಿ ವಾಸನೆಯೇ ಹಿಂಗ ಮೈದೆರೆದು ನಿಂದಿರ್ತದ. ಅಂಥ ವಾಸನೆಯೇ ಪುನಃ ಹೆಂಗ ಒಂದು ನಾಟಕವನ್ನ ನೋಡಿ ಅದನ್ನ ಸಂಸ್ಕರಿಸಿಕೊಂಡು ಒಳ್ಳೆ ಬಂದು ಅವ ತಿರ್ಗ ಇನ್ನೊಂದು ನಾಟಕವನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಬಂತು ನೋಡು. ಒಬ್ಬ ಇಂಜಿನಿಯರ್ ಇದ್ದ ಅಂತ ಭಾವಿಸಿ ಅವ ಸುಮಾರು ದಿನಗಳ ಕಲಿತಾನ.
ವಿದ್ಯಾಲಯದಾಗ ಕಲಿತು ಅಷ್ಟೆಲ್ಲವನ್ನ ತಿಳ್ಕೊಂಡು ಬಂದು ಹೊಸದೊಂದು ಮನೆಯನ್ನ ಕಟ್ಟತಾನ ನೋಡು. ಆ ಮನೆ ಎಲ್ಲಿತ್ತು ಅಂದ್ರ ಸಂಸ್ಕಾರ ರೂಪದಿಂದ ಒಳಗ ಇತ್ತು. ಆ ಒಳಗೆ ಇದ್ದು ವಾಸನ ಗಟ್ಟಿಗೊಂಡು ಪುನಃ ಹೊರಗೆ ಬಂದು ಪ್ರಕಟ ಆದಾಗ ಮನೆ ಆತಲ್ಲ, ಹಂಗ ಆ ಜ್ಞಾನ ರೂಪದ ವಾಸನೆಯೇ ಅದು ಹಿಂಗ ಸ್ವಪ್ನಾವಸ್ಥೆಯಲ್ಲಿ ಪ್ರಕಟ ಆತಿ ನೋಡು. ಆ ಕಾರಣಕ್ಕಾಗಿ ಇಂಥದ್ದೇ ಪ್ರತಿ ಜಗತ್ತೊಂದು ಒಳಗ ಕಂಡಿತು. ಕಂಡದ್ದೇನು ಅಂದ್ರೆ ವಾಸನ. ಹಿಂಗ ವಾಸನ ಇಷ್ಟು ಪ್ರಬಲದ. ಅಂಥ ವಾಸನ, ಆ ವಾಸನೆಯೇ ನಿನಗ ವಿಷಯ. ಇಲ್ಲೇ ಹೆಂಗ ಪಂಚಮಹಾಭೂತಗಳು ನಿನಗ ವಿಷಯಗಳಾಗಿ ಕಂಡುವಲ್ಲ, ಹಂಗ ವಾಸನೆಯೇ ವಿಷಯ. ಅಂಥ ವಾಸನಾರೂಪವಾದ ವಿಷಯ ಇನ್ನೂ ಹ್ಯಾಗ ಕಂಡಿತು ಮತ್ತು ಅದನ್ನ ಗ್ರಹಿಸುವ ಇಂದ್ರಿಯಗಳು ಹೇಗ ಇದಾವ ಅಂತ ಇವತ್ತು ಬರೀ ವಿಷಯ ಅಷ್ಟ ನೋಡಿದಿವಿ. ಅಂದ್ರೆ ಜಾಗ್ರತ ಅವಸ್ಥೆಯಲ್ಲಿ ಯಾವುದು ವಿಷಯ ಆಗಿತ್ತು ಅಂದ್ರೆ ಪಂಚಮಹಾಭೂತಗಳು ಈ ಕರ್ಮಕ್ಕೆ ಅನುಕೂಲ ಮಾಡಿ ಕೊಟ್ಟಿರುವ ಹೆಂಗ ಈ ಭೂತಗಳೆಲ್ಲವೂ ವಿಷಯಗಳಾಗಿದ್ದುವು. ಜಾಗ್ರತ ಅವಸ್ಥೆಯಲ್ಲಿ ಇವುಗಳಿಂದ ಏನು ಪಡ್ಕೊಂಡು ಹೋದ ಅನುಭವ ಸಂಸ್ಕಾರ ಇತ್ತಲ್ಲ, ಆ ಸಂಸ್ಕಾರವೇ ಗಟ್ಟಿಗೊಂಡು ನನಗೊಂದು ಚಿತ್ರ ಕಂಡಿತು. ಇಂಥ ಚಿತ್ರ ಕಂಡದ್ದು ವಾಸನೆಯಿಂದ. ಆ ವಾಸನೆ ಸಂಸ್ಕಾರದಿಂದ. ಆ ಸಂಸ್ಕಾರ ಹಿಂಗ ಅನುಭವಿಸಿದ ವಸ್ತುಗಳ ಬಳಕೆಯಿಂದ ಅನ್ನುವ ಒಂದು ವಿಜ್ಞಾನವನ್ನ ಇವತ್ತು ನೋಡಿವಿ. ನಾಳೆಗೆ ಗುರು ಹಿಂಗ ವಾಸನೆಯ ಮ್ಯಾಗಿನ್ನೊಂದಿಷ್ಟು ಬೆಳಕ ಚೆಲ್ಲಿ ಇನ್ನು ಮುಂದಿನ ವಿಜ್ಞಾನವನ್ನ ಹೇಳಲಿಕ್ಕೆ ಪ್ರಾರಂಭಿಸ್ತಾನ. ಇದರ ಸೂಕ್ಷ್ಮತೆಯನ್ನ ತಾವೆಲ್ಲ ಹಿಡಿದಿಡಬೇಕು. ಎಲ್ಲೂ ಕೂಡ ಅನುಮಾನಕ್ಕೆ ಬರುವ ಹಾಗೆ ಎಲ್ಲೂ ತಾವು ಚಂಚಲ ಆಗಬಾರದು. ಅದನ್ನ ಸರಿಯಾಗಿ ಗ್ರಹಿಸಬೇಕು. ಹಂಗ ಗ್ರಹಿಸಿದರೆ ಆ ಗುರುವಿನ ಮಾತುಗಳು ನಮಗೆಲ್ಲ ಅರ್ಥ ಆತವ. ಹಾಗೆ ಉಳಿದ ವಿಷಯವನ್ನ ನಾಳೆ ನೋಡೋಣ. ತಮಗೆಲ್ಲ ನಮಸ್ಕಾರ.